ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಡಿಸೈನ್ ಹೇಳ್ಕೊಡ್ತೀನಿ. ಅದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ, 11 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡ್ಮೇಲೆ ಒಂದಿಷ್ಟು ದೂರ ಬಿಟ್ಟು ನೀವು ಸೀರೆಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ದಾರ ಇರುತ್ತಲ್ಲ, ಈ ದಾರನ ಅಂಟಿಸೋ ಬದಲು ಹಿಂಗೆ ಇಟ್ಕೊಂಡ್ಬಿಟ್ಟು ಅದ್ರ ಜೊತೆನೇ ವರ್ಕ್ ಮಾಡ್ತಾ ಹೋಗೋಣ. ಈ ಥರ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಲಾಕ್ ಮಾಡಿ. ಆ ದಾರ ಹಿಂದೆ ಇರಬೇಕು. ಅದರ ಸಮೇತ ಈ ಥರ 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಹಿಂದೆ ದಾರ ಬರ್ತಾ ಇರುತ್ತೆ. ಈಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶಗೆ ಫಿಲ್ ಮಾಡೋಣ. 1 ಡಬಲ್ ಕ್ರೋಶ ಅಂದರೆ ಇದು 2 ಸೇರಿ 2, 3, 4. 4 ಆದಮೇಲೆ 1 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ನೋಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಅಂದರೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಬೇಕು. ಈಗ 2 ಚೈನ್ ಹಾಕ್ಕೊಂಡು 1 ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ವರ್ಕನ್ನು ತಿರುಗಿಸ್ಬೇಕಾಗತ್ತೆ. ಈ ಥರ ತಿರುಗಿಸಿ ಈ 1 ಚೈನ್ ಹಾಕ್ಕೊಂಡಿದ್ವಲ್ಲ, 1 ಚೈನಲ್ಲಿ 2 ಕಂಬ ಹಾಕ್ಕೊಳ್ಳಿ, ಡಬಲ್ ಕ್ರೋಶ. ಈ ಥರ 2 ಡಬಲ್ ಕ್ರೋಶ. ಆಮೇಲೆ ಎಲ್ಲ ಚೈನ್ಗೂ ಕಂಬದ ಮೇಲಿರೋ ಚೈನ್ಗೆ ಒಂದೊಂದು ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. 3, ಇದು 3ನೇದು, ಇದು 4ನೇದು. ಆದಮೇಲೆ ವರ್ಕನ್ನು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳಿ. ಇಲ್ಲಿ ನೀವು ಬೇಕು ಅಂದರೆ ಒಂದು ಬೀಡ್ ಹಾಕ್ಕೊಳ್ಬೋದು. ನಾನು ಸ್ಯಾರಿಗೆ ಬೀಡ್ ಹಾಕಿಲ್ಲ. ಈ ಥರ ಬೀಡ್ ಹಾಕಿ ಈ ಫಸ್ಟ್ ಚೈನ್ ಬಿಟ್ಬಿಟ್ಟು ಸೆಕೆಂಡ್ ಚೈನಿಂದ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು. ನೋಡಿ, ಈ ಫಸ್ಟ್ ರಿಂಗನ್ನು ಈ ರಿಂಗ್ ಒಳಗೆ ಹಿಂಗೆ ತಗೋಬೇಕು, ಪಾಸ್ ಮಾಡಬೇಕು. ಪ್ರತಿಯೊಂದು ಕಂಬದ ಮೇಲಿರೋ ಚೈನ್ಗೂ ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ 2 ಬರುತ್ತೆ. ಫ್ರಂಟ್ ರಿಂಗು ಈ ರಿಂಗ್ ಒಳಗೆ ಪಾಸ್ ಮಾಡಬೇಕು. ಈ ಥರ ಇಲ್ಲಿ ತನಕ ಬಂದಮೇಲೆ ಈ ಲಾಸ್ಟ್ ಇದಕ್ಕೂ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈಗ ನೋಡಿ, ಈ ಥರ ಬರುತ್ತೆ ಡಿಸೈನು. ಈಗ 3 ಚೈನ್ ಹಾಕಿ ಇದೇ ಥರ ಕಂಟಿನ್ಯೂ ಮಾಡಿ. ಇಲ್ಲಿ 2, 3, 4. ಈ ಥರ 4 ಕಂಬ ಆದಮೇಲೆ 1 ಚೈನ್ ಹಾಕಬೇಕು. 4 ಕಂಬ ಅಂದರೆ ಈ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದು ಕೌಂಟ್ ಆಗುತ್ತೆ. ಸೊ ಇಲ್ಲಿ 1 ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕಿ ಒಂದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು 2 ಚೈನ್ ಗ್ಯಾಪ್ಗೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ.
ಡಬಲ್ ಕ್ರೋಶೆ ಆದಮೇಲೆ ವರ್ಕ್ನ ತಿರುಗಿಸ್ಬೇಕು. ತಿರುಗಿಸ್ಬಿಟ್ಟು ಈ ಒಂದು ಚೈನ್ ಹಾಕಿದ್ವಲ್ಲ, ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಈ ಕಂಬದ ಮೇಲೆ ಚೈನ್ ಇರುತ್ತಲ್ಲ, ಈ ಚೈನ್ಗಳಿಗೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಿ. 1 2 3 ಲಾಸ್ಟ್ 3 ಚೈನ್ ಮೇಲೆ ಒಂದು ಚೈನಿಗೆ ಈ ಥರ ಹಾಕ್ಕೋಬೇಕು. ಇದು ಬೀಡ್ ಹಾಕಿ ಮಾಡಿ, ಬೀಡ್ ಇಲ್ದಿದ್ರೆ ಹಿಂಗೆ ಸ್ಟ್ರೇಟ್ ಅವೇ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬಿಡ್ಬೇಕು. ಈಗ ಬೀಡ್ ಬೇಡ ಅಂದರೆ ಫಸ್ಟ್ ಚೈನ್ ಬಿಟ್ಬಿಡಿ, ಸೆಕೆಂಡ್ ಚೈನಿಂದ ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಬೀಡ್ ಹಾಕೊಳ್ಳೋವಾಗ ನೀವೇನು ಬೀಡ್ ಲಾಕ್ ಮಾಡ್ಕೋಬೇಡಿ, ಸ್ಟ್ರೈಟ್ ಅವೇ ಹಂಗೆ ಮಾಡ್ಕೋಬೋದು. ನೋಡಿ 4 ಆದಮೇಲೆ ಇದಕ್ಕೂ ಹಾಕ್ಕೋಬೇಕು. ಇದು ಹಾಕ್ಕೊಂಡು ಲಾಸ್ಟ್ ಒಂದು ಈ ಚೈನಿಗೂ ಒಟ್ಟು 6 ಸರಿ ಸ್ಲಿಪ್ ಸ್ಟಿಚ್ ಬರಬೇಕಾಗತ್ತೆ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳೋದ್ರಿಂದ ಮಿಸ್ ಹೊಡೆಯುತ್ತೆ. ಇದರಲ್ಲಿ ತಗೊಂಡು ಆಮೇಲೆ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 3 ಚೈನ್ ಮತ್ತು ಈ ಗ್ಯಾಪಲ್ಲಿ 3 ಕಂಬ. ಮೂರು ಕಂಬ, 1 ಚೈನ್ ಮತ್ತು ಸೀರೆಗೆ ಲಾಕ್, ಮತ್ತು 2 ಚೈನ್, 1 ಡಬಲ್ ಕ್ರೋಶಾ ಮತ್ತು ವರ್ಕ್ ತಿರುಗಿಸ್ಕೊಂಡು ಅದೇ ಥರ ಮಾಡಬೇಕಾಗತ್ತೆ. ಫುಲ್ ವಿಡಿಯೋ ನೋಡಿ, ವಿಪರೀತ ಲಾಂಗ್ ಆಗೋಗುತ್ತೆ. ಸೊ ಬೀಡ್ ಹಾಕಿ ಮಾಡೋಂಗಿದ್ರೆ ಈ ಥರ ಮಾಡಿ, ಬೀಡ್ ಇಲ್ದಿದ್ರೆ ಈ ಥರ ಮಾಡಿ. ನಾನು ಸ್ಯಾರಿಗೆ ಹಾಕಿರೋದು ತೋರಿಸ್ತೀನಿ ನೋಡಿ. ಈ ಥರ ಕಾಣುತ್ತೆ, ಸಿಂಪಲ್ಲಾಗಿದೆ, ಸಿಲ್ಕ್ ಸೀರೆ. ಸೊ ಇದು ಈ ಥರ ಕಾಣುತ್ತೆ ನೋಡಿ. ಹಿಂದೆನೂ ಈ ಥರ ಇರುತ್ತೆ. ನಿಮಗಿದು ಥ್ರೆಡ್ ವರ್ಕು ಎಲ್ಲೂ ಏನು ಕಿತ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಇದು ಬೀಡ್ಸ್ ಬೇಡ ಅಂದಿದ್ದಕ್ಕೆ, ಇಲ್ಲಾಂದರೆ ಪರ್ಲ್ ಒಂದು ಹಾಕ್ಬೋದಾಗಿತ್ತು, ಬೇಡ ಅಂದಿದ್ದಕ್ಕೆ ನಾನು ಹಾಕಿಲ್ಲ. ಸೊ ಈ ಥರ ಬರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ. ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಿಮಗೆ ಹೊಸ ಡಿಸೈನ್ಸು ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಇದು ಹೊಸ ಡಿಸೈನ್ ಹಾಕಿ ಅಂತೀರ, ತುಂಬ ಚಾನಲ್ಸ್ ಆಗಿಬಿಟ್ಟಿದೆ ಈಗ. ಸೊ ಹೊಸ ಡಿಸೈನ್ ಅನ್ನೋದು ತುಂಬ ಕಷ್ಟ. ಇರೋದ್ರಲ್ಲಿ ಹುಡುಕಿ ಮಾಡಿ ನಾನು ಹೊಸ ಡಿಸೈನೇ ಹಾಕ್ತಾ ಇರೋದು. ಸೊ ನೋಡಿ, ಟ್ರೈ ಮಾಡಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲೈಕ್ ಕೊಡಿ, ಮರಿಬೇಡಿ. ಸೊ ನೆಕ್ಸ್ಟ್ ಇನ್ನು ಯಾವುದಾನ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್.